ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, IPL 2025 RCB ಹಾಗೂ CSK ತಂಡಗಳ ನಡೆದ ನಿನ್ನೆಯ ಪಂದ್ಯದಲ್ಲಿ CSK ವಿರುದ್ಧ RCB ಭರ್ಜರಿ ಜಯವನ್ನು ಗಳಿಸಿದೆ. ವೀಕ್ಷಕರೇ, IPL 2025 18ರ 52ನೆಯ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 213 ರನ್ ಕಲೆ ಹಾಕಿದರೆ, ಈ ಗುರಿಯನ್ನು ಮುಟ್ಟುವಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಸಂಪೂರ್ಣವಾಗಿ ವಿಫಲವಾಗಿದೆ. 211 ರನ್ಗಳನ್ನು ಗಳಿಸುವಷ್ಟು ಮಾತ್ರ ಸಕ್ತರಾಗಿದ್ದಾರೆ. ವೀಕ್ಷಕರೇ, IPL ಪ್ರಾರಂಭವಾಗಿ 18 ವರ್ಷಗಳಾಗಿದೆ. ಈ 18 ವರ್ಷಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಎಲ್ಲ ಸೀಸನ್ ಆಡಿದರೆ, ಚೆನ್ನೈ ಸೂಪರ್ ಕಿಂಗ್ಸ್ CSK 16 ಸೀಸನ್ಗಳಲ್ಲಿ ಮಾತ್ರ ಆಡಿದೆ. ಆದರೆ 2016 ಮತ್ತು 17ರಲ್ಲಿ CSK ಬ್ಯಾನ್ ಆಗಿತ್ತು. ಈ 16 ಸೀಸನ್ಗಳಲ್ಲಿ RCB ಮತ್ತು CSK ತಂಡಗಳು ಮುಖಾಮುಖಿಯಾಗಿವೆ. ಈ ವೇಳೆ ಒಮ್ಮೆಯೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 2 ಪಂದ್ಯಗಳನ್ನು ಗೆದ್ದಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಒಂದೇ ಸೀಸನ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 2 ಬಾರಿ ಸೋಲಿಸುವಲ್ಲಿ RCB ಪಡೆ ಯಶಸ್ವಿಯಾಗಿದೆ. ವೀಕ್ಷಕರೇ, RCBಯ ಈ ಆಟದಿಂದ RCB ತಂಡದ ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದಾರೆ. ಇನ್ನು ಚೆನ್ನೈನ ಚೆಪಾಕ್ ಸ್ಟೇಡಿಯಂನಲ್ಲಿ ನಡೆದ IPLನ 8ನೇ ಪಂದ್ಯದಲ್ಲಿ CSK ತಂಡವನ್ನು 50 ರನ್ಗಳಿಂದ ಬಗ್ಗು ಬಡಿಯುವಲ್ಲಿ RCB ಯಶಸ್ವಿಯಾಗಿತ್ತು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ RCB 197 ರನ್ ಗಳಿಸಿದರೆ, ಈ ಗುರಿಯನ್ನು ಬೆನ್ನತ್ತಿದ CSK 146 ರನ್ ಗಳಿಸುವಷ್ಟು ಸಕ್ತರಾದರು. ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ IPLನ 52ನೆಯ ಪಂದ್ಯದಲ್ಲಿಯೂ CSK ತಂಡಕ್ಕೆ ಸೋಲುಣಿಸುವಲ್ಲಿ RCB ಪಡೆ ಸಫಲರಾಗಿದ್ದಾರೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 20 ಓವರ್ಗಳಲ್ಲಿ 213 ರನ್ ಕಲೆ ಹಾಕಿದರೆ, ಈ ಗುರಿಯನ್ನು ಬೆನ್ನತ್ತಿದ CSK 211 ರನ್ ಗಳಿಸಿ 2 ರನ್ಗಳಿಂದ ಸೋಲೊಪ್ಪಿಕೊಂಡಿದ್ದಾರೆ. ಈ ಗೆಲುವಿನೊಂದಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು IPL ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಸೀಸನ್ 1ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 2 ಬಾರಿ ಬಗ್ಗು ಬಡಿದಿದೆ. ಈ ಗೆಲುವುಗಳೊಂದಿಗೆ ರಾಯಲ್ ಪಡೆಯ IPL ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಪಾಯಿಂಟ್ಸ್ ಟೇಬಲ್ನಿಂದ ಪಾತಾಳಕ್ಕೆ ಕುಸಿದಿದೆ. ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತರೂ ಮೊದಲು ಬ್ಯಾಟ್ ಮಾಡುವ ಅವಕಾಶ ಪಡೆದ RCB ಪರ ವಿರಾಟ್ ಕೊಹ್ಲಿ 66 ರನ್ ಬಾರಿಸಿದ್ದಾರೆ. ಇನ್ನು ಜೇಕಬ್ ಬೆಥೆಲ್ 55 ರನ್ ಗಳಿಸಿದರೆ, ಇನ್ನು ರೊಮೇರಿಯೋ ಶೆಪರ್ಡ್ 14 ಎಸೆತಗಳಲ್ಲಿ 53 ರನ್ನು ಚೆಚ್ಚಿದರು. ಈ ಮೂಲಕ RCB ತಂಡ 20 ಓವರ್ಗಳಲ್ಲಿ 213 ರನ್ ಕಲೆ ಹಾಕಿತ್ತು. ವೀಕ್ಷಕರೇ, ಈ ಪಂದ್ಯದಲ್ಲಿ ಖಲೀಲ್ ಅಹ್ಮದ್ಗೆ ಲಕ್ಕ ಚುಕ್ತಾ ಮಾಡಿದ ವಿರಾಟ್ ಕೊಹ್ಲಿ. ವೀಕ್ಷಕರೇ, RCB ಆಟಗಾರ ವಿರಾಟ್ ಕೊಹ್ಲಿ ಹಾಗೂ CSK ಬೌಲರ್ ಖಲೀಲ್ ಅಹ್ಮದ್ ನಡುವಿನ ಜಿದ್ದಾಜಿದ್ದಿ ಮುಂದುವರೆದಿದೆ. ಚೆನ್ನೈನ ಚೆಪಾಕ್ ಸ್ಟೇಡಿಯಂನಲ್ಲಿ ಶುರುವಾದ ಈ ಪೈಪೋಟಿಗೆ ವಿರಾಟ್ ಕೊಹ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಉತ್ತರವನ್ನು ನೀಡಿದ್ದಾರೆ. ವೀಕ್ಷಕರೇ, ನಿನ್ನೆ ನಡೆದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಆಕರ್ಷಕ ಹೊಡೆತದೊಂದಿಗೆ ಗಮನ ಸೆಳೆದಿದ್ದರು. ಅದರಲ್ಲಿಯೂ ಖಲೀಲ್ ಅಹ್ಮದ್ ಅವರ ಒಂದೇ ಓವರ್ನಲ್ಲಿ 2 ಸಿಕ್ಸರ್ ಸಿಡಿಸುವ ಮೂಲಕ ಕಿಂಗ್ ಕೊಹ್ಲಿ ಅಬ್ಬರಿಸಿದ್ದರು. ಈ ಸಿಕ್ಸರ್ಗಳೊಂದಿಗೆ ಕೊಹ್ಲಿ ಕಳೆದ ಪಂದ್ಯದಲ್ಲಿನ ಲಕ್ಕ ಚುಕ್ತಾ ಮಾಡಿದ್ದು ವಿಶೇಷ. ವೀಕ್ಷಕರೇ, ಚೆನ್ನೈನಲ್ಲಿ ನಡೆದ IPL 8ನೆಯ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿಗೆ ಬೌನ್ಸರ್ ಎಸೆದು ಖಲೀಲ್ ಅಹ್ಮದ್ ದುರುಗುಟ್ಟು ನೋಡಿದ್ದರು. ಈ ಪಂದ್ಯದ ಬಳಿಕ ಕೊಹ್ಲಿ ಹಾಗೂ ಖಲೀಲ್ ನಡುವಿನ ಮಾತಿನ ಚಕಮಕಿ ಕೂಡ ನಡೆದಿತ್ತು. ಈ ವೇಳೆ ನಿನಗೆ ಇದೆ ಎಂದ ಸೂಚನೆ ವಿರಾಟ್ ಕೊಹ್ಲಿ ನೀಡಿದ್ದರು. ಅದರಂತೆ ನಿನ್ನೆ ನಡೆದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಲಕ್ಕ ಚುಕ್ತಾ ಮಾಡಿದ್ದಾರೆ. ವೀಕ್ಷಕರೇ, RCBಯ ಈ ಗೆಲುವುಗಳಿಂದ RCB ಅಭಿಮಾನಿಗಳಿಗೆ ಬಹಳ ಖುಷಿ ತಂದಿದೆ. ಹಾಗೆ ಮುಂದಿನ ಪಂದ್ಯಗಳಲ್ಲಿಯೂ RCB ಇದೇ ರೀತಿ ಆಡಬೇಕು ಅನ್ನುವಂಥದ್ದು RCB ಅಭಿಮಾನಿಗಳ ಆಸೆ. ವೀಕ್ಷಕರೇ, ನಿತ್ಯ ಧ್ವನಿಯ ಮಾಹಿತಿಗಳು, ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ.